ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಹಿಂದಿನ ವಿಡಿಯೋದೊಳಗೆ ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಸಂಬಂಧಪಟ್ಟಂತೆ ತಾಲೂಕು ಪಂಚಾಯತಿ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಬರ್ತಿದ್ವಿ. ಈ ತಾಲೂಕು ಪಂಚಾಯತಿ ವ್ಯವಸ್ಥೆ ಬಗ್ಗೆ ಸಂಬಂಧಪಟ್ಟಂತೆ ಪ್ರಕರಣ 154 ತನಕ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಪ್ರಕರಣ 154 ಏನು ಹೇಳುತ್ತಾ, ಕರಾರುಗಳನ್ನು ಮಾಡಿಕೊಳ್ಳುವ ವಿಧಾನದ ಬಗ್ಗೆ ಹೇಳುತ್ತೆ. ಇಲ್ಲಿವರೆಗೂ ಸಂಪೂರ್ಣ ಮಾಹಿತಿಯನ್ನು ಹಿಂದಿನ ವಿಡಿಯೋದೊಳಗೆ ತಿಳ್ಕೊತಾ ಬಂದಿದ್ದೇವೆ ಸ್ನೇಹಿತರೆ. ಇನ್ನು ಇವತ್ತಿನ ವಿಡಿಯೋದೊಳಗೆ ಇದರ ಮುಂದುವರೆದ ಭಾಗದಿಂದ ನೋಡ್ಕೊತಾ ಹೋಗೋಣ. ನೆಕ್ಸ್ಟ್ ಅಧ್ಯಾಯ ಯಾವುದು ಬರ್ತಪ್ಪ ಅಂದ್ರೆ ಅಧ್ಯಾಯ 9. ಈ ಅಧ್ಯಾಯ 9 ಯಾವುದರಲ್ಲಿ ಬರುತ್ತೆ? ತಾಲೂಕು ಪಂಚಾಯತಿ ವ್ಯವಸ್ಥೆಯಲ್ಲಿ ಶೆಡ್ಯೂಲ್ 2 ಒಳಗೆ ಬರುತ್ತೆ. ಈ ಅಧ್ಯಾಯ 9 ಏನು ಹೇಳತ್ತಪ್ಪ ಅಂದ್ರೆ ತಾಲೂಕು ಪಂಚಾಯತಿಯ ಸಿಬ್ಬಂದಿಗಳು ಮತ್ತು ಅವರ ಕಾರ್ಯಗಳ ಬಗ್ಗೆ ಹೇಳುತ್ತೆ. ಯಾವುದ್ರ ಬಗ್ಗೆ ಹೇಳುತ್ತೆ? ತಾಲೂಕು ಪಂಚಾಯತಿಗೆ ಬೇಕಾದ ಸಿಬ್ಬಂದಿಗಳನ್ನು ಆಯ್ಕೆ ಮಾಡೋದು ಮತ್ತು ಅವರ ಕೆಲಸಗಳು ಏನೇನಂತ ಈ ಅಧ್ಯಾಯ 9 ಹೇಳುತ್ತೆ. ಇದರೊಳಗೆ ಪ್ರಕರಣ 155. ಈ 155ನೇ ಪ್ರಕರಣ ಏನು ಹೇಳುತ್ತಪ್ಪ ಅಂದ್ರೆ ತಾಲೂಕು ಪಂಚಾಯತಿಗೆ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಇತರ ಸಿಬ್ಬಂದಿಗಳ ಬಗ್ಗೆ ಹೇಳುತ್ತೆ. ಗ್ರಾಮ ಪಂಚಾಯತಿ ಬಗ್ಗೆ ಸಂಬಂಧಪಟ್ಟಂತೆ ಪಿ ಡಿ ಒವ್ರನ್ನ ಮತ್ತು ಅದಕ್ಕೆ ಇನ್ನುಳಿದ ಸಿಬ್ಬಂದಿಗಳನ್ನ ಯಾವ ಪ್ರಕಾರ ನೇಮಕ ಮಾಡ್ತಿದ್ರು? ಪ್ರಕರಣ 111ರಲ್ಲಿ ನೇಮಕ ಮಾಡ್ತಿದ್ರು. ಇಲ್ಲಿ ಪ್ರಕರಣ 155ರಲ್ಲಿ ತಾಲೂಕು ಪಂಚಾಯತಿಗೆ ಸಂಬಂಧಪಟ್ಟಂಥ ಕಾರ್ಯನಿರ್ವಾಹಕ ಆಗಲಿ ಮತ್ತು ಅದರ ಜೊತೆಗೆ ಇನ್ನಿತರ ಸಿಬ್ಬಂದಿಗಳನ್ನು ಇಲ್ಲಿ ನೇಮಕ ಮಾಡ್ತಾರೆ. ಹಾಗಾದರೆ ಒಂದು ಸರ್ಕಾರ ಈ ತಾಲೂಕು ಪಂಚಾಯತಿಗೆ ಯಾವ ರೀತಿ ಅಧಿಕಾರಿಗಳನ್ನ ನೇಮಕ ಮಾಡ್ತಪ್ಪ ಅಂದ್ರೆ ಉಪವಿಭಾಗಾಧಿಕಾರಿ ಅಂದರೆ AC ದರ್ಜೆಯ ಅಧಿಕಾರಿಗಳ ಅಥವಾ ಅದಕ್ಕೆ ಸಮಾನಾದ ಗ್ರೂಪ್ A ದರ್ಜೆಯ ಅಧಿಕಾರಿಗಳನ್ನು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕರಾಗಿ ನೇಮಕ ಮಾಡುತ್ತೆ. ಯಾವ ದರ್ಜೆ ಅಧಿಕಾರಿ? KS ಗ್ರೂಪ್ A ದರ್ಜೆ ಅಧಿಕಾರಿಗಳನ್ನ ಇಲ್ಲಿ ನೇಮಕ ಮಾಡ್ತಾರೆ. ಇದರ ಜೊತೆಗೆ ಈ ತಾಲೂಕು ಪಂಚಾಯತಿ ಒಳಗೆ ಗ್ರೂಪ್ A, B, C, D ದರ್ಜೆಯ ನೌಕರರು ಕೂಡ ಹೊಂದಿರುತ್ತೆ ಇದು ಅಥವಾ ಆಯ್ಕೆ ಮಾಡಿರ್ತಾರೆ. ಇಲ್ಲಿ ಈ ನೇಮಕ ಮಾಡಿಕೊಳ್ಳುವ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವ ಅಧಿಕಾರ ಯಾರ ಕೈಯಲ್ಲಿ ಇರುತ್ತಪ್ಪ ಅಂದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ಎಲ್ಲಿ ಬೇಕಾದರೂ ಅಥವಾ ಯಾವ ತಾಲೂಕು ಪಂಚಾಯತಿಗೂ ಕೂಡ ಇವರನ್ನು ವರ್ಗಾವಣೆ ಮಾಡುವ ಅಧಿಕಾರ ಸಂಬಂಧಪಟ್ಟ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಕರಣ 156. ಈ 156ನೇ ಪ್ರಕರಣ ಹೇಳ್ತಪ್ಪ ಅಂದ್ರೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕರ ಕಾರ್ಯಗಳು ಮತ್ತು ಇತರ ಸಿಬ್ಬಂದಿಗಳ ಕಾರ್ಯಗಳೇನಂತ ಹೇಳುತ್ತೆ. ತಾಲೂಕು ಪಂಚಾಯತಿ ಇಒ ಮತ್ತು ಇತರ ಸಿಬ್ಬಂದಿಗಳು ಯಾವ ರೀತಿಯಾಗಿ ತಮ್ಮ ಕಾರ್ಯಗಳನ್ನು ನಿಭಾಯಿಸಬೇಕು ತಾಲೂಕು ಪಂಚಾಯತಿಯಲ್ಲಿ ಅಂತ ಈ ಪ್ರಕರಣ 154 ಹೇಳುತ್ತೆ. ಹಾಗಾದರೆ ಈ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕರು ತಾಲೂಕು ಪಂಚಾಯತಿಯ ಒಂದು ಮುಖ್ಯಸ್ಥರಾಗಿರ್ತಾರೆ. ಇದರ ಜೊತೆಗೆ ಇವರು KS ದರ್ಜೆಯ ಅಧಿಕಾರಿಯಾಗಿರ್ತಾರೆ. ಯಾವ ದರ್ಜೆಯ? KS ದರ್ಜೆಯ ಅಧಿಕಾರಿಯಾಗಿರ್ತಾರೆ ಇವರು. ಹಾಗಾದರೆ ಇವರು ತಾಲೂಕು ಪಂಚಾಯತಿ ಅಧ್ಯಕ್ಷರು ನಿರ್ವಹಿಸುವ ಕಾರ್ಯಕ್ಕೆ ಅಂದರೆ ಒಂದು ತಾಲೂಕು ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಏನು ಕೆಲಸವನ್ನು ನಿಭಾಯಿಸ್ತಾರೆ ಅವರಿಗೆ ಸಹಾಯವನ್ನು ಮಾಡುವುದು ಇವ್ರದ್ದೊಂದು ಕಾರ್ಯ ಆಗಿರುತ್ತೆ ಅಂತ ತಿಳ್ಕೊಬೋದು ಇಲ್ಲಿ. ಇದರ ಜೊತೆಗೆ ತಾಲೂಕು ಪಂಚಾಯತಿಯಲ್ಲಿ ಬರುವ ಎಲ್ಲ ಸಿಬ್ಬಂದಿಗಳ ಮೇಲ್ವಿಚಾರಣೆ ಮಾಡೋದು ಮತ್ತು ಅವರ ನಿಯಂತ್ರಣ ಮಾಡೋದು ಯಾರ ಕೆಲಸ ಆಗಿರುತ್ತೆ? ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕರ ಕೆಲಸ ಆಗಿರುತ್ತೆ. ಇದು ಆ ಪಂಚಾಯತಿ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಹಣಕಾಸು ಚಟುವಟಿಕೆ ಮೇಲೆ ನಿಯಂತ್ರಣ ಮಾಡೋದು ಕೂಡ ಇವ್ರ ಕೆಲಸ ಆಗಿರುತ್ತೆ. ತಾಲೂಕು ಪಂಚಾಯತಿ ಯಾವುದೇ ಕ್ರಿಯಾ ಯೋಜನೆಗಳನ್ನು ರೂಪಿಸುವುದು ಕೂಡ ಯಾರ ಕೆಲಸ ಆಗಿರುತ್ತೆ? ಸಂಬಂಧಪಟ್ಟ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕನ ಕೆಲಸ ಆಗಿರುತ್ತೆ. ಇಲ್ಲಿ ತಾಲೂಕು ಪಂಚಾಯತಿಯ ತನ್ನ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ಕಾಮಗಾರಿ ಅಥವಾ ಕೆಲಸಕ್ಕೆ ಖಜಾನೆ ಹಣವನ್ನು ತೆಗೆಯುವುದು ಯಾರ ಕೈಯಲ್ಲಿ ಇರುತ್ತಪ್ಪ ಅಂದರೆ ಸಂಬಂಧಪಟ್ಟಂಥ ತಾಲೂಕು ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ ಕೈಯಲ್ಲಿರುತ್ತೆ. ಈ ತಾಲೂಕು ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಇರ್ತಾರಲ್ಲ, ತಾಲೂಕು ಪಂಚಾಯತಿ ಸ್ಥಾಯಿ ಸಮಿತಿಗಳಂತ ಬರ್ತಾವಲ್ಲ, 3 ಸ್ಥಾಯಿ ಸಮಿತಿಗಳು, ಅಲ್ಲಿ ಇವರು ಪದನಿಮಿತ್ತ ಕಾರ್ಯದರ್ಶಿ ಆಗಿರ್ತಾರೆ. ಇವರು ಆ ಸಭೆಗಳಲ್ಲಿ ಭಾಗವಹಿಸೋದು 3 ಸಮಿತಿಯ ಸಭೆಗಳಲ್ಲಿ ಇವರು ಭಾಗವಹಿಸ್ಬೋದು. ಆದರೆ ಯಾವುದೇ ಮತದಾನ ಮಾಡುವ ಅಧಿಕಾರ ಇವ್ರಿಗಿರೋದಿಲ್ಲ. ಇಲ್ಲಿಗೆ ತಾಲೂಕು ಪಂಚಾಯತಿ ವ್ಯವಸ್ಥೆ ಮುಕ್ತವಾಯಿತು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ನೆಕ್ಸ್ಟ್ ಹೊಸ ಅಧ್ಯಾಯ ಯಾವುದಪ್ಪ ಅಂದ್ರೆ ಅಧ್ಯಾಯ 10. ಈ ಅಧ್ಯಾಯ 10 ಯಾವುದ್ರ ಬಗ್ಗೆ ಹೇಳುತ್ತಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ವ್ಯವಸ್ಥೆ ಬಗ್ಗೆ ಹೇಳುತ್ತೆ. ಯಾವುದ್ರ ಬಗ್ಗೆ ಹೇಳುತ್ತೆ? ಜಿಲ್ಲಾ ಪಂಚಾಯತಿ ವ್ಯವಸ್ಥೆ ಬಗ್ಗೆ ಹೇಳುತ್ತೆ. ಈ ಜಿಲ್ಲಾ ಪಂಚಾಯತಿ ಎಂಬುದು ಪಂಚಾಯತ್ ರಾಜ್ ವ್ಯವಸ್ಥೆ ಶೆಡ್ಯೂಲ್ 3ರಲ್ಲಿ ಕಂಡುಬರುತ್ತೆ. ಜಿಲ್ಲಾ ಪಂಚಾಯತಿ ಅದರಲ್ಲಿ ಕಂಡುಬರುತ್ತೆ, ಶೆಡ್ಯೂಲ್ 3ಯಲ್ಲಿ ಕಂಡುಬರುತ್ತೆ. ಹಾಗಾದರೆ ಈ ಜಿಲ್ಲಾ ಪಂಚಾಯತಿ ವ್ಯವಸ್ಥೆ ಬಗ್ಗೆ ಮಾಹಿತಿ ನೋಡ್ಕೊತ ಹೋಗೋದಾದ್ರೆ ಈ ಜಿಲ್ಲಾ ಪಂಚಾಯತಿ ಎಂಬುದು ಪ್ರಕರಣ 158ರಿಂದ ಆರಂಭವಾಗುತ್ತೆ. ಈ 158ನೇ ಪ್ರಕರಣ ಏನು ಹೇಳುತ್ತಪ್ಪ ಅಂದ್ರೆ
ಜಿಲ್ಲಾ ಪಂಚಾಯತಿ ಸ್ಥಾಪನೆ ಮತ್ತು ಅದರ ನಿಗಮನದ ಬಗ್ಗೆ ಹೇಳುತ್ತೆ. ಯಾವುದ್ರ ಬಗ್ಗೆ ಹೇಳುತ್ತೆ? ಜಿಲ್ಲಾ ಪಂಚಾಯತಿ ಸ್ಥಾಪನೆ ಮತ್ತು ಅದರ ನಿಗಮನದ ಬಗ್ಗೆ ಹೇಳುತ್ತೆ. ಈ ಜಿಲ್ಲಾ ಪಂಚಾಯತಿ ಎಂಬುದು ಜಿಲ್ಲೆಯಲ್ಲಿನ ಪಟ್ಟಣ ಪಂಚಾಯತಿ ಮತ್ತು ಕೈಗಾರಿಕಾ ಉಪನಗರಗಳು, ಪುರಸಭೆಗಳು ಮತ್ತು ಇತರ ಸ್ಥಳೀಯ ಪ್ರಾಧಿಕಾರಗಳನ್ನು ಬರ್ತಾವೆ. ಇವುಗಳನ್ನು ಹೊರತುಪಡಿಸಿ ಉಳಿದ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರೋ ಒಂದು ಜಿಲ್ಲಾ ಪಂಚಾಯತಿ ಸ್ಥಾಪನೆ ಆಗಬೇಕಂತ ಇದು ಹೇಳುತ್ತೆ, ಅಥವಾ ರಚನೆ ಮಾಡ್ಬೇಕಂತ ಇದು ಹೇಳುತ್ತೆ. ಹಾಗಾದರೆ ಜಿಲ್ಲಾ ಪಂಚಾಯತಿ ಕೇಂದ್ರ ಸ್ಥಾನ ಎಲ್ಲಿರ್ಬೇಕಪ್ಪ ಅಂದ್ರೆ ಆ ಜಿಲ್ಲೆ ಯಾವುದೇ ಭಾಗದಲ್ಲಿದ್ದರೂ ಕೂಡ ಅದನ್ನು ಸ್ಥಾಪನೆ ಮಾಡ್ಬೋದು. ನೆಕ್ಸ್ಟ್ ಪ್ರಕರಣ 159ನೇ ಪ್ರಕರಣ ಹೇಳೋದಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ರಚನೆ ಬಗ್ಗೆ ಹೇಳುತ್ತೆ. ಯಾವುದ್ರ ಬಗ್ಗೆ ಹೇಳುತ್ತೆ? ಜಿಲ್ಲಾ ಪಂಚಾಯತಿ ರಚನೆ ಬಗ್ಗೆ ಹೇಳುತ್ತೆ. ಒಂದು ಜಿಲ್ಲಾ ಪಂಚಾಯತಿ ರಚನೆ ಯಾವ ರೀತಿಯಾಗಿರ್ಬೇಕಪ್ಪ ಅಂದ್ರೆ ಪ್ರಕರಣ 162ರಲ್ಲಿ ನಿರ್ಧರಿಸುವಂತೆ ಚುನಾಯಿತ ಸದಸ್ಯರಿರಬೇಕು. ಇದನ್ನು ತೆಳಗೆ ನೋಡೋಣ ನೆಕ್ಸ್ಟು. ಹಾಗಾದರೆ ಯಾವ ರೀತಿಯಪ್ಪ ಅಂದ್ರೆ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಈ ಸದಸ್ಯರಿರ್ತಾರಲ್ಲ, ಇವರು ಒಂದು ಯಾವ ಜಿಲ್ಲೆಯ ಒಂದು ಭಾಗವಾಗಿರ್ತಾರೆ ಅಥವಾ ಮತದಾರ ಪಟ್ಟಿಯೊಳಗಿರ್ತಾರೆ, ಇವರು ಕೂಡ ಆ ಜಿಲ್ಲಾ ಪಂಚಾಯತಿ ಒಂದು ಸದಸ್ಯರಾಗಿರ್ತಾರೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ಹಾಗಾದರೆ ಒಂದು ಜಿಲ್ಲಾ ಪಂಚಾಯತಿ ಕ್ರಮಬದ್ಧ ಸದಸ್ಯರಂದ್ರೆ ಅಥವಾ ಕ್ರಮಬದ್ಧ ಜಿಲ್ಲಾ ಪಂಚಾಯತಿ ಅಂದರೆ ಎಷ್ಟು ಸದಸ್ಯರಿರ್ಬೇಕಪ್ಪ ಅಂದ್ರೆ 3/2 ಭಾಗದ ಸದಸ್ಯರಿದ್ದರೆ ಇದು ಒಂದು ಕ್ರಮಬದ್ಧ ಜಿಲ್ಲಾ ಪಂಚಾಯತಿ ಅಂತ ಕೂಡ ಕರೆಸಿಕೊಳ್ಳುತ್ತೆ. ಇನ್ನು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುವ ಮತದಾರರೆಂದು ನೋಂದಾಯಿತರಾಗಿರುವ ರಾಜ್ಯಸಭೆ ಸದಸ್ಯರು ಮತ್ತು ರಾಜ್ಯ ವಿಧಾನಸಭಾ ಅಥವಾ ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಇದರ ಒಂದು ಭಾಗ ಆಗಿರ್ತಾರೆ. ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುವ ಪ್ರತಿಯೊಂದು ತಾಲೂಕು ಪಂಚಾಯತಿ ಕೂಡ ಇದು ಒಳಗೊಂಡಿರುತ್ತೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ಇನ್ನು ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಚುನಾಯಿಸಲು ಅಥವಾ ಅವಿಶ್ವಾಸ ನಿರ್ಣಯ ಮಂಡಿಸಲು ಈ ಮೇಲಿನ ಎಲ್ಲ ಸದಸ್ಯರು ಕೂಡ ಭಾಗವಹಿಸಬಹುದು. ಆದರೆ ಯಾವುದೇ ಮತದಾನ ಮಾಡುವ ಅಧಿಕಾರ ಇವ್ರಿಗೆ ಇರೋದಿಲ್ಲ. ಜಿಲ್ಲಾ ಪಂಚಾಯತಿ ಸದಸ್ಯರಷ್ಟೇ ಮತದಾನ ಮಾಡುವ ಹಕ್ಕನ್ನು ಇವರು ಹೊಂದಿರ್ತಾರೆ ಅಲ್ಲಿ. ನೆಕ್ಸ್ಟ್ ಪ್ರಕರಣ 160ನೇ ಪ್ರಕರಣ ಹೇಳುತ್ತಪ್ಪ ಅಂದ್ರೆ ಚುನಾಯಿತ ಸದಸ್ಯರ ಬಗ್ಗೆ ಹೇಳುತ್ತೆ. ಅಂದರೆ ಜಿಲ್ಲಾ ಪಂಚಾಯತಿಗೆ ಯಾವ ರೀತಿಯಾಗಿ ಚುನಾಯಿತ ಸದಸ್ಯರನ್ನು ಆಯ್ಕೆ ಮಾಡಬೇಕೆಂಬುದನ್ನು ಇದು ಹೇಳುತ್ತೆ. ಪ್ರತಿ ಜಿಲ್ಲಾ ಪಂಚಾಯತಿ ಕನಿಷ್ಠ ಪಕ್ಷ ಎಷ್ಟು ಚುನಾಯಿತ ಸದಸ್ಯರನ್ನು ಹೊಂದಿರಬೇಕು? ಕನಿಷ್ಠ 20 ಚುನಾಯಿತ ಸದಸ್ಯರಿಂದ ಕೂಡಿರಬೇಕು. ಎಷ್ಟು? 20 ಚುನಾಯಿತ ಸದಸ್ಯರಿರಬೇಕು. ಹಾಗಾದರೆ ಒಂದು ಜಿಲ್ಲಾ ಪಂಚಾಯತಿ ಎಷ್ಟು ಜನಸಂಖ್ಯೆಗೆ ಒಂದು ಜಿಲ್ಲಾ ಪಂಚಾಯತಿ ರಚನೆ ಮಾಡ್ತಾರಪ್ಪ ಅಂದರೆ 20 ಲಕ್ಷ ಜನಸಂಖ್ಯೆಗೆ ಮೀರಂತೆ ಒಂದು ಜಿಲ್ಲಾ ಪಂಚಾಯತಿ ರಚನೆ ಮಾಡುತ್ತಾರೆ. ತಾಲೂಕು ಪಂಚಾಯತ್ ಹೋಗಿದ್ರೆ 1 ಲಕ್ಷಕ್ಕೆ ಮೀರದಂಥ ಒಂದು ತಾಲೂಕು ಪಂಚಾಯತ್ ರಚನೆ ಆದರೆ 20 ಲಕ್ಷಕ್ಕೆ ಮೀರದಂತೆ ಒಂದು ಜಿಲ್ಲಾ ಪಂಚಾಯತಿಯನ್ನು ರಚನೆ ಮಾಡ್ತಾರೆ. ಹಾಗಾದರೆ ಎಷ್ಟು ಜನಸಂಖ್ಯೆಗೆ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯ ಇರ್ತಾನಪ್ಪ ಅಂದ್ರೆ 35,000ದಿಂದ 45,000ಕ್ಕೆ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯನ ನೇಮಕ ಮಾಡಲಾಗತ್ತೆ. ಹಾಗಾದರೆ ಒಂದು ಕೆಲವಿಷ್ಟು ಜಿಲ್ಲೆಯೊಳಗೆ ಆಯಾ ಜಿಲ್ಲೆಗೆ ತಕ್ಕಂತೆ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಜನಸಂಖ್ಯೆ ತಕ್ಕಂಥ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಯಾವ ರೀತಿಯಪ್ಪ ಅಂದ್ರೆ ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಯೊಳಗೆ 30,000 ಜನಸಂಖ್ಯೆಗೆ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯನ ನೇಮಕ ಮಾಡ್ತಾರೆ. ಇನ್ನು ಕೊಡಗಿನೊಳಗೆ 18,000 ಜನಸಂಖ್ಯೆಗೆ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯನ ನೇಮಕ ಮಾಡ್ತಾರೆ. ಇನ್ನು ಬೆಂಗಳೂರಿನಲ್ಲಿ 20,000 ಜನಸಂಖ್ಯೆಗೆ ಒಬ್ಬ ಸದಸ್ಯನನ್ನು ಆಯ್ಕೆ ಮಾಡ್ತಾರೆ ಜಿಲ್ಲಾ ಪಂಚಾಯತಿಗೆ. ನೆನ್ಪಿಟ್ಕೊಳ್ಳಿದನ. ನೆಕ್ಸ್ಟ್ ಪ್ರಕರಣ 161. ಈ 161ನೇ ಪ್ರಕರಣ ಏನತ್ತಪ್ಪ ಅಂದ್ರೆ ಜನಗಣತಿ ತರುವಾಯ ಚುನಾಯಿತ ಸದಸ್ಯರ ಸಂಖ್ಯೆ ನಿರ್ಧರಿಸೋದ್ರ ಬಗ್ಗೆ ಹೇಳುತ್ತೆ. ಒಂದು ಜನಗಣತಿ ಆದ ಮೇಲೆ ಯಾವ ರೀತಿಯಾಗಿ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ನಿರ್ಧಾರ ಮಾಡಬೇಕು ಎಂಬುದನ್ನು ಪ್ರಕರಣ 161 ಹೇಳುತ್ತೆ. ಯಾವ ರೀತಿಯಾಗಿ ಮಾಡ್ತಾರಪ್ಪ ಅಂದ್ರೆ ಕರ್ನಾಟಕ ಪಂಚಾಯತ್ ರಾಜ್ ಡಿಲಿಮಿಟೇಷನ್ ಆಯೋಗ ಶಿಫಾರಸಿನ ಮೇರೆಗೆ ಸರ್ಕಾರ ಜಿಲ್ಲಾ ಪಂಚಾಯತಿ ಸದಸ್ಯರನ್ನು ನೇಮಕ ಮಾಡಬೇಕೆಂಬುದನ್ನು ಪ್ರಕರಣ 161 ಹೇಳುತ್ತೆ. ನೆಕ್ಸ್ಟ್ ಪ್ರಕರಣ ಯಾವುದು? ಪ್ರಕರಣ 162. 162ನೇ ಪ್ರಕರಣ ಏನತ್ತಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿಗೆ ಯಾವ ರೀತಿಯಾಗಿ ಆಯಾ ವರ್ಗದವರಿಗೆ ಯಾವ ರೀತಿಯಾಗಿ ಸ್ಥಾನಗಳನ್ನು ಮೀಸಲಾತಿ ನೀಡಬೇಕು ಎಂಬುದನ್ನು ಹೇಳುತ್ತೆ. ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂತೆ ಮೀಸಲಾತಿಯನ್ನು ಯಾರು ನಿರ್ಧಾರ ಮಾಡ್ತಾರಪ್ಪ ಅಂದ್ರೆ ರಾಜ್ಯ ಸರ್ಕಾರ ನಿರ್ಧರಿಸುತ್ತೆ. ಯಾವ ರೀತಿಯಾಗಪ್ಪ ಅಂದ್ರೆ ಆ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ SC ಮತ್ತು ST ಅವರಿಗೆ ಜಿಲ್ಲಾ ಪಂಚಾಯತಿ ಒಳಗೆ ಮೀಸಲಾತಿಯನ್ನು ನೀಡಬೇಕಾಗುತ್ತೆ. ಇನ್ನು ಕನಿಷ್ಠ ಪಕ್ಷ ಒಂದು ಸ್ಥಾನ ಅನ್ನೋದ್ರೂ ಕೂಡ SC STಗೆ ಮೀಸಲಿಡಲೇಬೇಕಾಗುತ್ತೆ. ಇನ್ನು OBC ಅವರಿಗೆ 1/3 ಭಾಗದಷ್ಟು ಮೀಸಲಾತಿಯನ್ನು ಇರುತ್ತೆ. ಈ OBC ಒಳಗೆ ಪ್ರವರ್ಗ ಎಗೆ 80% ಮೀಸಲಾತಿಯನ್ನು ನೀಡ್ತಾರೆ. ಇನ್ನು ಪ್ರವರ್ಗ B ಅಂತ ಬರ್ತದಕ್ಕೆ 20% ಮೀಸಲಾತಿಯನ್ನು ನೀಡ್ತಾರೆ. ಇನ್ನು ಮಹಿಳೆಯರಿಗೆ 50% ಮೀಸಲಾತಿ ಇರುತ್ತೆ. ಆದರೆ ಈ ಮೀಸಲಾತಿ ಯಾವುದೇ ಕಾರಣಕ್ಕೂ 50% ಮೀರಬಾರದು. ಈ ಮೀಸಲಾತಿಯನ್ನು ಪ್ರತಿ 5 ವರ್ಷಕ್ಕೊಮ್ಮೆ ತಿದ್ದುಪಡಿ ಮಾಡಬಹುದು ಅಥವಾ ನವೀಕರಿಸಬಹುದು.
ಈ 5 ವರ್ಷಕ್ಕಿಂತ ಮೊದಲು ಇದು ಎಷ್ಟಿತ್ತಪ್ಪ ಅಂದ್ರೆ 10 ವರ್ಷ ಇತ್ತು. ಇದನ್ನು 2020ರಲ್ಲಿ ತಿದ್ದುಪಡಿ ಮಾಡಿ 10 ವರ್ಷದಿಂದ 5 ವರ್ಷಕ್ಕೆ ಇಳಿಕೆ ಮಾಡಿದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಕರಣ 163ನೇ ಪ್ರಕರಣ ಹೇಳ್ತಪ್ಪ ಅಂದ್ರೆ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳ ಸೀಮಾವನ್ನು ನಿರ್ಣಯ ಮಾಡೋದ್ರ ಬಗ್ಗೆ ಹೇಳುತ್ತೆ. ಯಾವ ರೀತಿ ಹೇಗಪ್ಪ ಅಂದ್ರೆ ಕರ್ನಾಟಕ ಪಂಚಾಯತ್ ರಾಜ್ ಡಿಲಿಮಿಟೇಷನ್ ಆಯೋಗದ ಶಿಫಾರಸಿನ ಮೇಲೆ ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯತಿ ಚುನಾವಣೆ ಕ್ಷೇತ್ರವನ್ನು ವಿಂಗಡಣೆ ಮಾಡುತ್ತೆ. ಯಾರು ಮಾಡ್ತಾರೆ? ರಾಜ್ಯ ಸರ್ಕಾರ ವಿಂಗಡಣೆ ಮಾಡ್ತಾರ. ನೆಕ್ಸ್ಟ್ ಪ್ರಕರಣ ಯಾವುದಪ್ಪ ಅಂದ್ರೆ ಪ್ರಕರಣ 164 ಮತದಾರರ ಹಕ್ಕು ಬೊಗಳುತ್ತೆ. ಅಂದರೆ ಅಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಪ್ರಕರಣ 9ರಲ್ಲಿ ಮತದಾನ ಮಾಡೋದ್ರ ಬಗ್ಗೆ ಬರುತ್ತೆ. ಇನ್ನು ತಾಲೂಕು ಪಂಚಾಯತಿ ಒಳಗೆ ಪ್ರಕರಣ 125ರ ಪ್ರಕಾರ ಮತದಾನ ಮಾಡೋದ್ರ ಬಗ್ಗೆ ಬರುತ್ತೆ. ಇನ್ನು ಜಿಲ್ಲಾ ಪಂಚಾಯತಿ ಒಳಗೆ ಪ್ರಕರಣ 164ರ ಪ್ರಕಾರ ಮತದಾನ ಮಾಡೋದ್ರ ಬಗ್ಗೆ ಹೇಳುತ್ತೆ. ಮತದಾರರ ಪಟ್ಟಿಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಜಿಲ್ಲಾ ಪಂಚಾಯತಿ ಮತದಾನ ಮಾಡುವ ಹಕ್ಕನ್ನು ಹೊಂದಿರ್ತಾನೆ. ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮತದಾನ ಮಾಡೋದು ಕಡ್ಡಾಯವಾಗಿದೆ. ಈ ಕಡ್ಡಾಯ ಮತದಾನವನ್ನು 2015ರಲ್ಲಿ ಒಂದು ತಿದ್ದುಪಡಿ ತಂದು ಕಡ್ಡಾಯ ಮತದಾನ ಮಾಡಬೇಕಂತ ಇದನ್ನು ಜಾರಿಗೆ ತರ್ತಾರೆ. ಈ 2015ರಲ್ಲಿ ಒಂದು ಮತದಾನ ಬೇಡ ಅಥವಾ ಈ ಸದಸ್ಯ ಯಾವುದೇ ಸದಸ್ಯ ಬೇಡ ಅಂದವರಿಗೆ ಒಂದು ನೋಟಾ ವ್ಯವಸ್ಥೆಯನ್ನು ಕೂಡ ತರ್ತಾರೆ. ನೆಕ್ಸ್ಟ್ ಪ್ರಕರಣ ಯಾವುದು? ಪ್ರಕರಣ 165. ಈ 165ನೇ ಪ್ರಕರಣ ಹೇಳ್ತಪ್ಪ ಮತದಾರರ ಪಟ್ಟಿ ಬಗ್ಗೆ ಹೇಳುತ್ತೆ. ಹಾಗಾದರೆ ಜಿಲ್ಲಾ ಪಂಚಾಯತಿ ಮತದಾರರ ಪಟ್ಟಿ ಯಾವ ರೀತಿ ಇರುತ್ತಪ್ಪ ಅಂದ್ರೆ ರಾಜ್ಯ ವಿಧಾನಸಭಾ ಮತದಾರರ ಪಟ್ಟಿ ಏನಿರುತ್ತೆ ಅದೇ ಜಿಲ್ಲಾ ಪಂಚಾಯತಿ ಮತದಾರರ ಪಟ್ಟಿ ಆಗಿರುತ್ತೆ. ಈ ಜಿಲ್ಲಾ ಪಂಚಾಯತಿ ಮತದಾರರ ಪಟ್ಟಿಯನ್ನು ಯಾರು ತಯಾರಿಸ್ತಾರೆ? AC ಅವರು ತಯಾರಿಸ್ತಾರೆ. ಯಾರು ತಯಾರಿಸ್ತಾರೆ? ಅಸಿಸ್ಟೆಂಟ್ ಕಮಿಷನರು ಜಿಲ್ಲಾ ಪಂಚಾಯತಿ ಮತದಾರರ ಪಟ್ಟಿಯನ್ನು ತಯಾರಿಸ್ತಾರೆ. ತಾಲೂಕು ಪಂಚಾಯತಿ ಮತದಾರರ ಪಟ್ಟಿಯನ್ನು ತಹಸೀಲ್ದಾರ್ ಅವರು ತಯಾರಿಸ್ತಾರೆ. ಇನ್ನು ಗ್ರಾಮ ಪಂಚಾಯತಿ ಮತದಾರರ ಪಟ್ಟಿಯನ್ನು ಕೂಡ ತಹಸೀಲ್ದಾರ್ ಅವರೇ ತಯಾರಿಸ್ತಾರೆ. ಈ ಜಿಲ್ಲಾ ಪಂಚಾಯತಿ ಮತದಾರರ ಪಟ್ಟಿಯನ್ನು ಇದರ ಒಂದು ಪ್ರತಿಯನ್ನು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕರ ಕಡೆ ಒಂದು ಪ್ರತಿಯನ್ನು ಇಟ್ಟುಕೊಂಡಿರಬೇಕಾಗುತ್ತೆ. ಯಾರ ಕಡೆ? ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಒಂದು ಪ್ರತಿಯನ್ನು ಇಟ್ಟುಕೊಳ್ಳಲೇಬೇಕಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲಾದ ಅಡ್ಡ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಥ್ಯಾಂಕ್ ಯು.